ವೆಲ್ಕಮ್ ಬ್ಯಾಕ್ ಟು ಮೇಘನಗೌಡ ಯೂಟ್ಯೂಬ್ ಚಾನಲ್. ಎಲ್ಲ ಸಪೋರ್ಟ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರಾಗಿ ಬಿಂದಾಸ್ ಆಗಿರ್ತೀರಾ ಅಂತ ಅನ್ಕೋತೀನಿ. ಇವತ್ತು ಒಬ್ಬಟ್ಟು ರೆಸಿಪಿ ನೋಡೋಣ. ಒಬ್ಬಟ್ಟು ಹೋಳಿಗೆ ರೆಸಿಪಿ ನೋಡಿ. ಬೇಳೆ ಒಬ್ಬಟ್ಟಿತ್ತು. ಕಡಲೆಬೇಳೆನ ಒಂದು 2 ಗ್ಲಾಸಸ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಅದು ಸ್ವಲ್ಪ ನೀರು ಹಾಕಿ ಮುಳುಗೋದ್ಕಿಂತ ಇನ್ನೊಂಚೂರು 1 ಗ್ಲಾಸ್ಗೆ 1.5 ಗ್ಲಾಸಸ್ ನೀರು ಹಾಕ್ಕೊಂಡು ವಿಷಿಲ್ ಹಾಕೋಕ್ಕೆ ಇಟ್ಟಿದ್ದೀನಿ. ಒಂದು ವಿಷಿಲ್ಗಿಂತ ಮುಂಚೆ ಆಫ್ ಮಾಡಿದ್ರೂ ಪರವಾಗಿಲ್ಲ, ಇಲ್ಲ ಒಂದು ವಿಷಿಲ್ ಆದರೂ ಪರವಾಗಿಲ್ಲ. ನೋಡಿ, ಇವಾಗ ಇದು ಮೈದಾ ಮತ್ತು ಸಣ್ಣದು ಚಿರೋಟಿ ರವೆ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಅಷ್ಟನ್ನ ಒಂಚೂರು ಉಪ್ಪು, ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು ಹಿಟ್ಟನ್ನು ಕಲಸಿ ಚೆನ್ನಾಗಿ ಫಸ್ಟ್ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿದ್ಮೇಲೆ ತುಂಬ ಗಟ್ಟಿ ಕಲಿಸ್ಬಾರ್ದು, ಸ್ವಲ್ಪ ಸಾಫ್ಟ್ ಡೋ ಆಗಿ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಡೋ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು 2 ಗ್ಲಾಸಿಂದ 1.5 ಅಷ್ಟು ಕಾಯಿ ತೊಗೊಂಡಿದ್ದೀನಿ. ನೋಡಿ, ಬೇಳೆ ಇಷ್ಟು ಬೆಂದರೆ ಸಾಕು. ಒಂದು ಕೈಯಲ್ಲಿ ಹಿಂಗೆ ಸ್ಮ್ಯಾಶ್ ಮಾಡೋಷ್ಟು ಬೇಯಬೇಕು. ಜಾಸ್ತಿ ವಿಜಿಲ್ ಹಾಕ್ಸಿದ್ರೆ ತುಂಬ ಬೆಂದೋಗುತ್ತೆ. ಇಷ್ಟಿದ್ರೆ ಸಾಕು. ನೋಡಿ, ನೆಕ್ಸ್ಟು ಇದು ರೆಡಿ ಮಾಡ್ಕೊಳ್ಳೋಕ್ಕೆ, ಒಳಗಡೆ ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೆ ಕಾಯಿ ತುರಿದು ಇಟ್ಕೊಂಡಿದ್ವಲ್ಲ, ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿಟ್ರೆ ಅದು ಬಬಲ್ಸ್ ಬಂದು ಬೆಲ್ಲ ಎಲ್ಲ ಕರಗ ಆ ಥರ ಬಬಲ್ಸ್ ಬರುತ್ತೆ. ಆ ಟೈಮಲ್ಲಿ ಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು, ಫ್ಲೇವರ್ ಬಿಡೋ ತನಕ. ಅದು ಉರಿಬೇಕಾದ್ರೇ ಏಲಕ್ಕಿ ಕಾಯಿ ಕಿಚ್ಚು ಹಾಕ್ಕೊಳ್ಳಿ. ರುಬ್ತೀವಲ್ಲ ಆಗ ಪೌಡ್ರ್ ಆಗುತ್ತೆ, ಅಂದರೆ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಸಾಕು ಏಲಕ್ಕಿ ಕಾಯಿನ. ನೆಕ್ಸ್ಟ್ ಆಮೇಲೆ ಬೇಳೆ ಇಟ್ಕೊಂಡಿದ್ದೀವಲ್ಲ, ಬೇಳೆ ಎತ್ತಿ ಅದನ್ನು ಬೇಳೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ನೀರು ಆ್ಯಡ್ ಮಾಡಬಾರ್ದು. ಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ಮೆಲ್ ಘಮ ಬರೋ ತನಕ ಫ್ರೈ ಮಾಡಿ ಆರಕ್ಕೆ ಇಟ್ಕೊಳ್ಳಿ. ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ನೀರು ಆ್ಯಡ್ ಮಾಡಬೇಡಿ, ನೀರು ಆ್ಯಡ್ ಮಾಡ್ದೇ ರುಬ್ಕೊಳ್ಳಿ, ಯಾಕಂದರೆ ಚೆನ್ನಾಗಿ ಬರುತ್ತೆ ಹೂರಣ. ನೋಡಿ, ನಾನು ಒಂದು ಡ್ರಾಪು ನೀರು ಆ್ಯಡ್ ಮಾಡಿಲ್ಲ, ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಳಿ. ಈ ಥರ ರುಬ್ಕೊಂಡು ಇಟ್ಕೋಬೇಕು ನೈಸ್ ಪೇಸ್ಟಾಗಿ. ನೆಕ್ಸ್ಟು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಇಟ್ಕೊಂಡು ನಾವು ಒಂದು ಕನಕ ರೆಡಿ ಮಾಡಿದ್ವಲ್ಲ, ಒಂದು ಸಾಫ್ಟ್ ಡೋ ಆಗಿ, ಅದನ್ನು ಒಂದು ಹ್ಯಾಂಡಷ್ಟು, ನೀವು ಎಷ್ಟಪ್ಪ ಉಂಡೆ ಕಟ್ತೀರಾ ಆ ಥರ ನೋಡಿ. ಈಗ ಒಂದು ಸ್ವಲ್ಪ ಮುಷ್ಟಿಯಷ್ಟು ತೊಗೊಂಡಿದ್ದೀನಿ. ಅದು ಈ ಥರ ನೋಡಿ, ತಟ್ಟೋದು ಪ್ರೊಸೆಸ್ ತೋರಿಸ್ತಾ ಇದ್ದೀನಿ. ಆ ಥರ ಮಾಡಿಕೊಂಡು ಒಳಗಡೆ ಅದು ಸ್ವಲ್ಪ ಅಗಲ ಮಾಡ್ಕೊಂಡು ಹೂರಣ ಹಾಕ್ಕೊಂಡು ತಟ್ಟೋದು. ಕೈಯಲ್ಲಿ ಕೂಡ ತಟ್ಬೋದು, ಒಂದು ಪೇಪರ್ ಇಟ್ಬಿಟ್ಟು ಅದ್ರ ಮೇಲೆ ಕೂಡ ತಟ್ಬೋದು. ಅದನ್ನು ನೆಕ್ಸ್ಟು ಬರೋ ಕ್ಲಿಪ್ಪಿಂಗ್ಸೆಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ. ಕೈಯಲ್ಲಿ ತಟ್ತೀವಿ ಅನ್ನೋರು ಕೈಯಲ್ಲಿ ತಟ್ಬೋದು. ಮೇಲೊಂದು ಪೇಪರ್ ಇಟ್ಕೊಂಡು ಸುಮ್ಮನೆ ರಬ್ ಮಾಡ್ತೀವಿ ಅಂದವರು ಆ ಥರನೂ ಮಾಡ್ಬೋದು. ಅದು ತುಂಬ ಈಸಿ ಅನಿಸುತ್ತೆ ಕೈಯಲ್ಲಿ ತಟ್ಟೋದಕ್ಕಿಂತ. ಅದು ಪ್ಯಾನ್ ಇಟ್ಬಿಟ್ಟು ಪ್ಯಾನ್ ಹೀಟ್ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ಳಿ. ಬಿಕಾಸ್ ಫಸ್ಟ್ ಒಬ್ಬಟ್ಟು ಹಾಕ್ಬೇಕಾದ್ರೆ ಕಿತ್ತೋಗುತ್ತೆ ಗ್ರೀಸ್ ಮಾಡಿಲ್ಲ ಅಂದರೆ ಆಯಿಲ್ದು. ಆಮೇಲೆ ಸ್ವಲ್ಪ ಆಯಿಲ್ ಸ್ಪ್ರಿಂಕಲ್ ಮಾಡಿಬಿಟ್ಟು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮುಗೀತು ಒಬ್ಬಟ್ಟು. ಸ್ವೀಟು ನೋಡಿ ಹಾಕ್ಕೊಳ್ಳಿ. ಇಷ್ಟಕ್ಕೆಲ್ಲ ಒಂದೂವರೆ ಉಂಡೆ ಅಷ್ಟು ಬೆಲ್ಲ ಆದರೆ ಸಾಕು. ನಾನು ಉಂಡೆ ಬೆಲ್ಲ ಯೂಸ್ ಮಾಡಿದ್ದೀನಿ, ಸೊ ಅದಕ್ಕೆ. ಅಚ್ಚು ಬೆಲ್ಲ ಆದರೆ 2 ಅಚ್ಚು ಬೇಕು ಅನಿಸುತ್ತೆ. ಅದನ್ನು ನೋಡಿ ಸ್ವೀಟ್ನ ಅಡ್ಜಸ್ಟ್ ಮಾಡ್ಕೋಬೋದು, ನೋಡಿ ಹಾಕ್ಕೊಳ್ಳಿ. ನೋಡಿ, ಒಬ್ಬಟ್ಟು ರೆಡಿಯಾಗಿದೆ, ಸೂಪರಾಗಿರುತ್ತೆ, ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.